Good morning, students. In the previous class, we are discussed about the electric potential due to an isolated point charge as well as the electric field due to an electric dipole. Okay, here there is a comparison of variation of electric potential with the distance between a point charge and an electric dipole. ಹಾಗಾದರೆ ಇಲ್ಲಿ ಕಂಪ್ಯಾರಿಸನ್ ಮಾಡ್ತಾ ಇದ್ದೀವಿ ಯಾವುದರಲ್ಲಿ ಅಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು an isolated point charge and due to an electric dipole. Now in case of electric potential due to an isolated point charge ಅಂದರೆ ಫಸ್ಟ್ ಡೆರವೇಷನ್ ಮಾಡಿದ್ದಲ್ವ, ಅಲ್ಲಿ ನಮಗೆ ಪೊಟೆನ್ಷಿಯಲ್ ಎಷ್ಟು ಬಂತು, V is equal to 1/4πε0 Q divided by R. This is due to an isolated point charge ಇಂದ ನಮಗೆ ಪೊಟೆನ್ಷಿಯಲ್ ಬಂದಿದ್ದು ಫಸ್ಟ್ ಡೆರವೇಷನಲ್ಲಿ. ದೇರ್ ಫೋರ್ V is inversely proportional to distance. ಹಾಗಾದರೆ ಪಾಯಿಂಟ್ ಇಲ್ಲೆಲ್ಲೋ ಪಾಯಿಂಟ್ ಇತ್ತು, ಓಕೆ, ಅದ್ರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿತ್ತು, ಆರ್. ಹಾಗಾದರೆ ಡಿಸ್ಟೆನ್ಸ್ ಜಾಸ್ತಿ ಆದಂಗೆಲ್ಲ ಪೊಟೆನ್ಷಿಯಲ್ ಏನಾಗ್ತಿದೆ, ಇಲ್ಲಿ ಕಡಿಮೆ ಆಗ್ತಿದೆ. ಓಕೆ, ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r. ಇದನ್ನು ನಾವು ಯಾವ ಕರ್ವಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ, ಎ ಬಿ. ನೋಡಿ ಇಲ್ಲಿ ನಾನು ಗ್ರಾಫ್ ತೊಗೊಂಡಿದ್ದೀನಿ, ಪೊಟೆನ್ಷಿಯಲ್ ವರ್ಸಸ್ ಡಿಸ್ಟೆನ್ಸ್. ಹಾಗಾದರೆ ಡಿಸ್ಟೆನ್ಸ್ ಹೋದಂಗೆಲ್ಲ ಪೊಟೆನ್ಷಿಯಲ್ ಏನಾಗ್ತಾ ಇದೆ, ಓಕೆ, ಪೊಟೆನ್ಷಿಯಲ್ ವರ್ಸಸ್ ಡಿಸ್ಟೆನ್ಸ್. ಈ ಎ ಬಿ ಕರ್ವ್ ಇದೆ ನೋಡಿ, ಪೊಟೆನ್ಷಿಯಲ್ ಕಡಿಮೆ ಆಗ್ತಿದೆ, ಯಾಕಂದರೆ ಡಿಸ್ಟೆನ್ಸು ಜಾಸ್ತಿ ಆದಂಗಿಲ್ಲ. ನೋಡಿ, ಆ್ಯಸ್ ಡಿಸ್ಟೆನ್ಸ್ ಇನ್ಕ್ರೀಸಸ್ ಪೊಟೆನ್ಷಿಯಲ್ ಇಸ್ ಗೋಸ್ ಆನ್ ಡಿಕ್ರೀಸಸ್. ದಟ್ ಎ ಬಿ curve AB represent the electric potential, variation of electric potential with the distance. Similarly, ಈಗ ಇನ್ನೊಂದು ಕೇಸ್ ನೋಡಿದ್ವಿ, ಇನ್ನೊಂದು ಸೆಕೆಂಡ್ ಡೆರವೇಷನಲ್ಲಿ ದ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಎನ್ ಎಲೆಕ್ಟ್ರಿಕ್ ಡೈಪೋಲ್. ಡೈಪೋಲ್ ಅಂದರೆ ಎರಡು ಅಲ್ಲಿ ಪೋಲ್ಸ್ ತೊಗೊಂಡು ಡೆರವೇಷನನ್ನು ಮಾಡಿದ್ವಲ್ಲ, ಪಾಯಿಂಟ್ ಪಿ ಕನ್ಸಿಡರ್ ಮಾಡಿದ್ವಿ. ಆ ಪಾಯಿಂಟ್ ಎಷ್ಟು ಡಿಸ್ಟೆನ್ಸಲ್ಲಿದೆ, ಆರ್, ಅಂದರೆ ಈಕ್ವೆಟೋರಿಯಲ್ ಲೈನಲ್ಲಿದೆ, ಅಂದರೆ ಡೈಪೋಲಿಗೆ ಪರ್ಪೆಂಡಿಕ್ಯುಲರ್ ಆಗಿ ಪಾಯಿಂಟ್ ಇತ್ತು. ಓಕೆ, ನಾವು ಡೆಫಿನೇಷನ್ಸ್ ಎಲ್ಲ ಯೂಸ್ ಮಾಡಿ ಮತ್ತು ಜಾಮಿಟ್ರಿ ಯೂಸ್ ಮಾಡಿ ಫೈನಲಿ ನಾವು ಎಕ್ಸ್ಪ್ರೆಷನ್ ತೊಗೊಂಡ್ವಿ. ದಟ್ ಈಸ್ ವಿ ಈಸ್ ಈಕ್ವಲ್ ಟು 1/4πε0 ಪಿ ಕಾಸ್ ಥೀಟಾ ಡಿವೈಡೆಡ್ ಬೈ ಆರ್ ಸ್ಕ್ವೇರ್ ಮೈನಸ್ ಎ ಸ್ಕ್ವೇರ್ ಕಾಸ್ ಸ್ಕ್ವೇರ್ ಥೀಟಾ ಅಂತ ಬಂದಿತ್ತು. ಓಕೆ, ಇದ್ರ ಕೇಸ್ 2 ಅಲ್ಲಿ ನಾವು ಥೀಟಾ ಇಸ್ ಈಕ್ವಲ್ ಟು 0 ಡಿಗ್ರಿ ಅಂತ ತೊಗೊಂಡು ಕೇಸ್ 1 ಅಲ್ಲಿ. ಯಾಕಂದರೆ ದಟ್ ಪಾಯಿಂಟ್ ಈಸ್ ಆ್ಯಕ್ಚುಯಲ್ ಲೈನಲ್ಲಿದ್ದರೆ ಥೀಟಾ ಇಸ್ ಈಕ್ವಲ್ ಟು 0 ಇರುತ್ತೆ. ಸಪೋಸ್ ಪರ್ಪೆಂಡಿಕ್ಯುಲರ್ ಆಗಿದ್ದರೆ ಥೀಟಾ ಇಸ್ ಈಕ್ವಲ್ ಟು 90 ಡಿಗ್ರಿ. ಸೆಕೆಂಡ್ ಕೇಸ್ ತೊಗೊಂಡ್ವಿ. ಫಸ್ಟ್ ಕೇಸಲ್ಲಿ ಆ್ಯಕ್ಚುಯಲ್ ಲೈನ್ ಅಂತ ತೊಗೊಂಡಾಗ ಕಾಸ್ 0 ಇಸ್ 1. ದೇರ್ ಫೋರ್ ಫೈನಲ್ ಎಕ್ಸ್ಪ್ರೆಷನ್ ಇಸ್ ವಿ ಈಸ್ ಈಕ್ವಲ್ ಟು 1/4πε0 ಪಿ ಕಾಸ್ 0. ಆ್ಯಕ್ಚುಯಲ್ ಲೈನ್ ಅಂತ ತೊಗೊಂಡಾಗ ಕಾಸ್ 0 ಇಸ್ 1 ಡಿವೈಡೆಡ್ ಬೈ ಈ ವ್ಯಾಲ್ಯೂ ಏನಾಗುತ್ತೆ, ಕಾಸ್ 0 ಇಸ್ 1 ಇಂಟು ಎ ಸ್ಕ್ವೇರ್ ಇಸ್ ಎ ಸ್ಕ್ವೇರ್. ಇಲ್ಲಿ ಆರ್ ಎ ಈಸ್ ಲೆಸ್ ದ್ಯಾನ್ ಆರ್ ಅಂತ ತೊಗೊಂಡು ಫೈನಲಿ ಒಂದು ಎಕ್ಸ್ಪ್ರೆಷನ್ ತೊಗೊಂಡು ದಟ್ ಈಸ್ ಆರ್ ಸ್ಕ್ವೇರ್. ಓಕೆ, ಇದನ್ನು ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಡ್ಯೂ ಟು ಆ್ಯನ್ ಡೈಪೋಲ್ ವೆನ್ ದ ಪಾಯಿಂಟ್ ಈಸ್ ಆನ್ ದ ಆ್ಯಕ್ಚುಯಲ್ ಲೈನ್ ಅಂತ ತೊಗೊಂಡು ವಿ ಈಸ್ ಈಕ್ವಲ್ ಟು 1/4πε0 ಪಿ ಬೈ ಆರ್ ಸ್ಕ್ವೇರ್ ಅಂತ ತಗೊಂಡು ಅಗೇನ್ ವಿ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r ಸ್ಕ್ವೇರ್ ಅಂತ. ಅಂದರೆ ವಿ potential is inversely proportional to square of the distance between the point and the actual midpoint of the dipole. ಫಸ್ಟ್ ಕೇಸಲ್ಲಿ ಏನಾಯಿತು, ವಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r. ಸೆಕೆಂಡ್ ಕೇಸಲ್ಲಿ ವಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 1/r ಸ್ಕ್ವೇರ್. ಇದನ್ನು ಕರ್ವ್ ಯಾವ ಥರ ತೊಗೊಂಡಿದ್ವಿ, ಸಿ ಡಿ. ನೋಡಿ, ಸಿ ಡಿ ಅಂದರೆ ಪೊಟೆನ್ಷಿಯಲು ಕಡಿಮೆ ಆಗ್ತಿದೆ ಯಾವಾಗ ಅಂದರೆ ಡಿಸ್ಟೆನ್ಸು ಜಾಸ್ತಿ ಆದಂಗಿಲ್ಲ, ಅಂದರೆ ಬೇಗ ಕಡಿಮೆ ಆಗುತ್ತೆ, ತುಂಬ ಬೇಗ ಕಡಿಮೆ ಆಗುತ್ತೆ ಯಾವಾಗ ಡಿಸ್ಟೆನ್ಸ್ ಜಾಸ್ತಿ ಆದಂಗೆ. ಯಾಕೆ ಹಿಂಗೆ ಅಂದರೆ ಇಲ್ಲಿ ನೋಡಿ, ಸಪೋಸ್ ಈಗ ಡಿಸ್ಟೆನ್ಸ್ 2 ಮೀಟರ್ ಇದೆ ಅಂತ ಅಂದ್ಕೊಳ್ಳಿ. ಪೊಟೆನ್ಷಿಯಲ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಡಿಸ್ಟೆನ್ಸ್ ಆರ್ ಇಸ್ ಈಕ್ವಲ್ ಟು 2 ಮೀಟರ್ ಇದೆ ಅಂತ ಅನ್ಕೊ. ದೇರ್ ಫೋರ್ 1/2 ಈಸ್ 0.5 ವ್ಯಾಲ್ಯೂ ನಮಗೆ ಪೊಟೆನ್ಷಿಯಲ್ ಬಂತು, ಕಡಿಮೆ ಆಯಿತು ಯಾವಾಗ ಡಿಸ್ಟೆನ್ಸು ಜಾಸ್ತಿ ಇದೆ, ಪೊಟೆನ್ಷಿಯಲ್ ಕಡಿಮೆ ಆಯಿತು. ದೇರ್ ಫೋರ್ ಅದೇ 2 ಮೀಟರನ್ನು ಇಲ್ಲಿ ಹಾಕ್ಕೊಂಡಾಗ ವೆನ್ ಆರ್ ಇಸ್ ಈಕ್ವಲ್ ಟು 2 ಮೀಟರ್ ಅಂದರೆ 2 ಸ್ಕ್ವೇರ್, ವಿ ಇಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು 2 ಸ್ಕ್ವೇರ್ ಮೀನ್ಸ್ 4. ಅಗೇನ್ 1/4 ಈಸ್ 0.25. ಯಾವುದು ಕಡಿಮೆ, ಓಕೆ, ದಿಸ್ ಈಸ್ ಲೆಸ್ ಬಿಕಾಸ್ ಇಲ್ಲಿ 0.25 ಬಂತು, ಇಲ್ಲಿ 0.5 ಬಂತು. ಅಂದರೆ ಬೇಗ ಪೊಟೆನ್ಷಿಯಲ್ ಯಾವಾಗ ಕಡಿಮೆ ಆಗುತ್ತೆ ಅಂದರೆ ಇನ್ ದ ಕೇಸ್ ಆಫ್ ಡೈಪೋಲ್, ಯಾಕಂದರೆ ಸ್ಕ್ವೇರ್ ಇದೆ, ಬಟ್ ಇಲ್ಲಿ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಜಸ್ಟ್ ಆರ್ ಇದೆ, ಇಲ್ಲಿ ಆರ್ ಸ್ಕ್ವೇರ್ ಇದೆ. ಸೊ ಇಲ್ಲಿ 0.5 ಬಂತು, ಇದು ಜಾಸ್ತಿ ಗ್ರೇಟರ್, ಇದು ಕಡಿಮೆ. ಅದಕ್ಕೆ ನೋಡಿ ಕರ್ವ್ ಹೆಂಗೆ ತೋರಿಸಿದ್ದಾರೆ, ಎ ಬಿ ಅಂದ್ರೇನು, ಡ್ಯೂ ಟು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್. ಸಿ ಡಿ ಬೇಗ ಕಡಿಮೆ ಆಗುತ್ತೆ, ಅದಕ್ಕೆ ಇದನ್ನು ಜಾಸ್ತಿ ಹಿಂಗೆ ಲೆಂತ್ ಹಿಂಗೆ ಡೌನಿಗೆ ತೊಗೊಂಡಿದ್ದಾರೆ. ಇದು ಡ್ಯೂ ಟು ಡೈಪೋಲ್, ಅಂದರೆ ಇದು 0.5, ಇದು 0.25 ಸೆಕೆಂಡ್ ಸಿ ಡಿ ಕರ್ವ್. ದಿಸ್ ಈಸ್ ದ ಕಂಪ್ಯಾರಿಸನ್ ಆಫ್ ವೇರಿಯೇಷನ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ವಿತ್ ದ ಡಿಸ್ಟೆನ್ಸ್ ಬಿಟ್ವೀನ್ ಎ ಪಾಯಿಂಟ್ ಚಾರ್ಜ್ ಆ್ಯಂಡ್ ಆನ್ ಎಲೆಕ್ಟ್ರಿಕ್ ಡೈಪೋಲ್.
Okay, next topic is equipotential surface. Okay, the name itself tells the meaning. Equi means equal, equal potential. Okay, it is the surface having the same electric potential at every point. ಹಾಗಾದರೆ ಎಲ್ಲ ಪಾಯಿಂಟಲ್ಲೂ ಸೇಮ್ ಪೊಟೆನ್ಷಿಯಲ್ ಇರುತ್ತೆ ಅಂತ ಹೇಳಿದ್ದಾರೆ. ಸಪೋಸ್ ಇಫ್ ವಿ ಆರ್ ಕನ್ಸಿಡರಿಂಗ್ ಐಸೋಲೇಟೆಡ್ ಪಾಸಿಟಿವ್ ಪಾಯಿಂಟ್ ಚಾರ್ಜ್, ಒಂದು ಪಾಯಿಂಟ್ ಚಾರ್ಜನ್ನು ತೊಗೊಂಡಿದ್ದೆ. ಐಸೋಲೇಷನ್ ಅಂದರೆ ಈ ಥರ ಸರೌಂಡಿಂಗಿಂದ ಸಪ್ರೇಷನ್ ಅಂತ. ಈಗ ಏನು ಮಾಡ್ತೀವಿ, ಇಲ್ಲೊಂದು ಪಾಯಿಂಟ್ ಕನ್ಸಿಡರ್ ಮಾಡೋಣ ಪಿ. ಅದು ಎಷ್ಟು ಡಿಸ್ಟೆನ್ಸಲ್ಲಿದೆ, ಆರ್ ಡಿಸ್ಟೆನ್ಸಲ್ಲಿದೆ. ಹಾಗಾದರೆ ಪೊಟೆನ್ಷಿಯಲ್ ಎಷ್ಟು ಬಂತು, 1/4πε0. ಅಂದರೆ ದ ಪೊಟೆನ್ಷಿಯಲ್ ಡ್ಯೂ ಟು ಐಸೋಲೇಟೆಡ್ ಪಾಯಿಂಟ್ ಚಾರ್ಜ್ ಅಂದರೆ ಫಸ್ಟ್ ಡೆರಿವೇಷನಲ್ಲಿ ನೋಡಿದ್ವಿ ನಾವು Q/R ಅಂತ ಹೇಳಿ. ನಾನೇನು ಮಾಡ್ತೀನಿ, ಅಗೇನ್ ಇಲ್ಲೊಂದು ಪಾಯಿಂಟನ್ನು ತೊಗೋತಾ ಇದ್ದೀನಿ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆರ್. ಇಲ್ಲೂ ಕೂಡ ಪೊಟೆನ್ಷಿಯಲ್ ಸೇಮ್ 1/4πε0 Q/R. ಅಗೇನ್ ಇಲ್ಲೊಂದು ಪೊಟೆನ್ಷಿಯಲ್ ಪಾಯಿಂಟನ್ನು ಕನ್ಸಿಡರ್ ಮಾಡ್ತಿದ್ದೀನಿ. ಓಕೆ, ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆರ್. ಇಲ್ಲೂ ಕೂಡ ಪೊಟೆನ್ಷಿಯಲ್ ಏನಾಗಿರುತ್ತೆ 1/4πε0 Q/R. ಇಲ್ಲೊಂದು ಪಾಯಿಂಟ್ ಕನ್ಸಿಡರ್ ಮಾಡ್ತಿದ್ದೀನಿ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್, ಅಲ್ಲೂ ಕೂಡ ಸೇಮ್ ಪೊಟೆನ್ಷಿಯಲ್. ಇಲ್ಲಿ ಕನ್ಸಿಡರ್ ಮಾಡ್ತಿದ್ದೀನಿ, ಅಲ್ಲೂ ಕೂಡ V is equal to 1/4πε0 Q/R. ಇಲ್ಲಿ ಕನ್ಸಿಡರ್ ಮಾಡ್ತಾಯಿದ್ದೀನಿ ವಿಚ್ ಈಸ್ ಅಟ್ ಎ ಡಿಸ್ಟೆನ್ಸ್ ಆರ್. ಪೊಟೆನ್ಷಿಯಲ್ ಏನು ಬರ್ತಾ ಇದೆ, ಸೇಮ್ ಇಷ್ಟೇ ಬರುತ್ತೆ. ಇಲ್ಲಿ ಕನ್ಸಿಡರ್ ಮಾಡ್ತಿದ್ದೀನಿ, ಸೇಮ್ ಪೊಟೆನ್ಷಿಯಲ್ ಬರುತ್ತೆ. ಈಗ ಎಲ್ಲ ಲೋಕಸ್ನ ಇದು ಮಾಡಿ ಜಾಯಿನ್ ಮಾಡಿ. ಲೋಕಸ್ ಅಂದರೆ ಈ ಥರ ಪಾಯಿಂಟ್ಸ್ ಅಲ್ವಾ. ಈಗ ನಮಗೆ ಒಂದು ಶೇಪ್ ಸಿಕ್ತು, ಅಲ್ಲಿ ಸರ್ಕ್ಯುಲರ್ ಸ್ಪೆರಿಕಲ್ ಶೇಪ್ ಸಿಕ್ತು. ಹಾಗಾದರೆ ನಾವು ಈ ಸರ್ಫೇಸಲ್ಲಿ ಯಾವ ಪಾಯಿಂಟಲ್ಲಿ ಚೆಕ್ ಮಾಡಿದರೂ ಕೂಡ ಪೊಟೆನ್ಷಿಯಲ್ ಎಷ್ಟು ಬರ್ತಿದೆ, ಸೇಮ್ ಬರ್ತಿದೆ. ಆ ಪೊಟೆನ್ಷಿಯಲ್ ಎಷ್ಟು ಅಂದರೆ V is equal to 1/4πε0 Q/R. ಓಕೆ, ಹಾಗಾದರೆ ಈಗ ಗೊತ್ತಾಯ್ತಾ, ಈಕ್ವಿ ಅಂದ್ರೇನು, ಸೇಮ್ ಪೊಟೆನ್ಷಿಯಲ್ ಆನ್ ದ ಸರ್ಫೇಸ್ ಅಲ್ವಾ. ಈಗ ಯೂನಿಫಾರ್ಮ್ ಹಾಕ್ತಿರಲ್ವ ನೀವು, ಎಲ್ಲರದ್ದು ಒಂದೇ ಥರ ಯೂನಿಫಾರ್ಮಾಗಿ ಕಾಣಲಿ ಅಂತ. ಅಂದರೆ ಅಲ್ಲಿ ಎಲ್ಲೇ ನೋಡೋದು ಕೂಡ ಯೂನಿಫಾರ್ಮು ಸೇಮ್ ಇರುತ್ತೆ. ಇಲ್ಲೂ ಕೂಡ ಇಟ್ ಈಸ್ ದ ಸರ್ಫೇಸ್ ಹ್ಯಾವಿಂಗ್ ದ ಸೇಮ್ ಪೊಟೆನ್ಷಿಯಲ್ ಅಟ್ ಎವ್ರಿ ಪಾಯಿಂಟ್. ಯಾವುದೇ ಪಾಯಿಂಟಲ್ಲಿ ಚೆಕ್ ಮಾಡಿದ್ರು ಕೂಡ ಅದನ್ನ ನಾವು ಸೇಮ್ ಪೊಟೆನ್ಷಿಯಲ್ ಇರೋದ್ರಿಂದ ಇದನ್ನ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ ಅಂತ ಹೇಳ್ತೀವಿ. ಇಟ್ ಮೇ ಬಿ ಎನಿ ಶೇಪ್, ಈ ಥರ ಸ್ಪೆರಿಕಲ್ಲೇ ಬರಬೇಕಂತೇನಿಲ್ಲ. ಇಟ್ ಮೇ ಬಿ ರೆಕ್ಟ್ಯಾಂಗ್ಯುಲರ್, ಸ್ಕ್ವೇರ್, ಯಾವ ಥರನಾದ್ರು ಶೇಪ್ ಆಗಿರ್ಬೋದು, ಸರ್ಕ್ಯುಲರ್ ಆಗಿರ್ಬೋದು. ಓಕೆ, ಇಟ್ ಮೇ ಬಿ ಎನಿ ಶೇಪ್, ಬಟ್ ಪೊಟೆನ್ಷಿಯಲ್ ಈಸ್ ಸೇಮ್ ಅಟ್ ಎವ್ರಿ ಪಾಯಿಂಟ್. ನೆಕ್ಸ್ಟ್ ಕಮಿಂಗ್ ಟು ದ ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್. ಸರ್, ಇನ್ನೊಂದು ಎಕ್ಸಾಂಪಲ್ ಹೇಳೋದು ಮಾಡ್ತೇನೆ ನಾನು. ಎಕ್ಸಾಂಪಲ್ ಇಸ್ ದ ಸರ್ಫೇಸ್ ಆಫ್ ಎ ಚಾರ್ಜ್ಡ್ ಬಾಡಿ. ಯಾವುದೋ ಒಂದು ಚಾರ್ಜ್ಡ್ ಬಾಡಿನ ತೊಗೋಬೇಕಾ, ಆಫ್ ಎನಿ ಶೇಪ್, ಯಾವುದೇ ಶೇಪ್ ತೊಗೊಂಡ್ರು ಕೂಡ ನಮಗೆ ದಟ್ ಇಟ್ ಸೆಲ್ಫ್ ಇಂಡಿಕೇಟ್ಸ್ ದ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಓಕೆ, ಕಮಿಂಗ್ ಟು ದ ಪ್ರಾಪರ್ಟೀಸ್ ಆಫ್ ಈಕ್ವಿಪೊಟೆನ್ಷಿಯಲ್ ಸರ್ಫೇಸಸ್. ಫಸ್ಟ್ ಪ್ರಾಪರ್ಟಿ ಏನಂದರೆ, ನೋ ಟು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಂಟರ್ಸೆಕ್ಟ್. ಯಾವುದೇ ಎರಡು ಈಕ್ವಿಪೊಟೆನ್ಷಿಯಲ್ ಸರ್ಫೇಸು ಒಂದಕ್ಕೊಂದವು ಇಂಟರ್ಸೆಕ್ಟ್ ಆಗಲ್ಲ. ಯಾಕಾಗಲ್ಲ ಅಂದರೆ, ಆದರೆ ಏನಾಗುತ್ತೆ ಅಂದರೆ, ಸಪೋಸ್ ಈಗ ಎರಡು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇದೆ, ಇದನ್ನೇನಂತೀವಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್. ಒಂದಕ್ಕೊಂದವು ಇಲ್ಲಿ ಕೂಡ್ಕೊಂಡಿದೆ ಅಲ್ವಾ. ಈಗ ಸಪೋಸ್ ಇದರದ್ದು ಪೊಟೆನ್ಷಿಯಲ್ ಎಷ್ಟು ಬರ್ತಾ ಇದೆ ಅಂದರೆ V2, ಇದರದ್ದು ಪೊಟೆನ್ಷಿಯಲ್ ಎಷ್ಟಿದೆ ಅಂದರೆ V1. ನೋಡಿ, ನಮಗೆ ಗೊತ್ತಿರೋ ಪ್ರಕಾರ, ನಮ್ಮ ನಾಲೆಡ್ಜ್ ಪ್ರಕಾರ ಅಟ್ ಎ ಸೇಮ್ ಪಾಯಿಂಟಿಂದ ನಮಗೆ ಎರಡು ಪೊಟೆನ್ಷಿಯಲ್ಲು ಸಿಗಲಿಕ್ಕಿಲ್ಲ. ಓಕೆ, ಹಾಗಾದರೆ ಫಾರ್ ದಟ್ ದ ನೋ ಟು ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಇಂಟರ್ಸೆಕ್ಟ್ ಈಚ್ ಅದರ್. ಓಕೆ, ದ ರೀಸನ್ ಈಸ್ ಇಫ್ ದೇ ಇಂಟರ್ಸೆಕ್ಟ್, ಅವೆರಡು ಇಂಟರ್ಸೆಕ್ಟ್ ಆದರೆ, ಈ ಥರ ಒಂದಕ್ಕೊಂದಲ್ಲಿ ಇಂಟರ್ಸೆಕ್ಷನ್ ಬಂತು ಅಂದರೆ ದೇರ್ ವಿಲ್ ಬಿ ಟೂ ವ್ಯಾಲ್ಯೂಸ್ ಆಫ್ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್. ಹೇಳಿದ್ನಲ್ಲ, ಒಂದು V1 ಬರುತ್ತೆ, ಒಂದು V2, ಯಾಕಂದರೆ ಎರಡು ಸರ್ಫೇಸ್ ಇರುತ್ತೆ. ಓಕೆ, at the point of intersection it is impossible, so hence the no two equipotential surface intersect each other. Okay, next second property is work done is zero in moving a test charge over an equipotential surface. Okay, electric potential definition ಹೇಳುವಾಗ ಹೇಳಿದ್ದೀನಿ, amount of work done in bringing a unit positive charge from infinity to that point ಅಂತ ಹೇಳಿದ್ವಿ. ಓಕೆ, ಅಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸನ್ನು ಕೂಡ ಅಲ್ಲಿ ಡಿಫೈನ್ ಮಾಡಿದ್ವಿ. ಮೀನ್ಸ್ ಪೊಟೆನ್ಷಿಯಲ್ ಫಸ್ಟು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ V is equal to ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಚಾರ್ಜ್. ಅಂದರೆ ಯಾವುದೋ ಒಂದು ಸೋರ್ಸ್ ಚಾರ್ಜ್ ಇರುತ್ತೆ, ಇಲ್ಲೆಲ್ಲ ಒಂದು ಪಾಯಿಂಟ್ ಚಾರ್ಜ್ ಇರುತ್ತೆ, ಇದನ್ನು ಇನ್ಫಿನಿಟಿಲಿರುತ್ತೆ, ಇದನ್ನು ಇಲ್ಲಿಂದ ಇಲ್ಲಿ ತರಲಿಕ್ಕೆ ಎಷ್ಟು ವರ್ಕ್ ಆಗುತ್ತಲ್ಲ ಅದನ್ನೇ ನಾವು ಪೊಟೆನ್ಷಿಯಲ್ ಅಂತ ಹೇಳ್ಬೋದು. ದಟ್ ಈಸ್ ಪೊಟೆನ್ಷಿಯಲ್ ಅಂದ್ರೇನು, V is equal to ವರ್ಕ್ ಡನ್ ಇನ್ ಬ್ರಿಂಗಿಂಗ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಇನ್ ಎನ್ ಎಲೆಕ್ಟ್ರಿಕ್ ಫೀಲ್ಡ್ ಅಂತ ಹೇಳಿದ್ವಿ. ದೇರ್ಫೋರ್ ಇಲ್ಲಿ ಇದು ಪೊಟೆನ್ಷಿಯಲ್ ಆಯಿತು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು, ಈಗ ಸಪೋಸ್ ಪಾಯಿಂಟ್ ಎಲ್ಲಿದೆ ಚಾರ್ಜ್, ಇದನ್ನ ನಾನು ಎಲ್ಲಿ ತರಬೇಕು, ಪಾಯಿಂಟ್ ಬಿಗೆ ತರಬೇಕು. ಹಾಗಾದರೆ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳ್ಬೋದು, VB ಮೈನಸ್ VA ಅಂತ ಹೇಳಿದ್ವಿ. ದೇರ್ಫೋರ್ ಹಿಯರ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು, DV ಇಸ್ ಈಕ್ವಲ್ ಟು ವರ್ಕ್ ಡನ್ ಬೈ ಚಾರ್ಜ್ ಅಂತ ಹೇಳ್ಬೋದು. ದೇರ್ಫೋರ್ ವರ್ಕ್ ಡನ್ ಇಸ್ ಈಕ್ವಲ್ ಟು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು ಚಾರ್ಜ್ ಅಂತ. ಸಪೋಸ್ ಈಗ ಈಕ್ವಿಪೊಟೆನ್ಷಿಯಲ್ ಸರ್ಫೇಸ್ ಅಂದ್ರೇನು,
ಇಲ್ಲೆಷ್ಟು ಪೊಟೆನ್ಷಿಯಲ್ ಇರುತ್ತೋ ಇಲ್ಲೂ ಅಷ್ಟೇ ಪೊಟೆನ್ಷಿಯಲ್ ಸರ್ಫೇಸ್ ಅಷ್ಟೇ ಇರುತ್ತೆ ಪೊಟೆನ್ಷಿಯಲ್. ಇಲ್ಲೆಷ್ಟು ವಿ ಇದ್ದರೂ ಇಲ್ಲೂ ಪೊಟೆನ್ಷಿಯಲ್ ಅಷ್ಟೇ ಇರುತ್ತೆ. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು, ಈಗ ಪಾಯಿಂಟ್ ಎ ಅಲ್ಲಿದೆ ಚಾರ್ಜ್, ಈಗ ನಾನೇನು ಮಾಡಬೇಕು, ಪಾಯಿಂಟ್ ಎಯಿಂದ ಬಿಗೆ ತರಬೇಕು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಏನಾಯ್ತಲ್ಲಿ, ವಿ ಬಿ ಮೈನಸ್ ವಿ ಎ ಅಂತ ತೊಗೊಂಡಿದ್ವಲ್ವ. ವಿ ಬಿದಷ್ಟು ಪೊಟೆನ್ಷಿಯಲ್ ಸೇಮ್ ಇದೆ, ವಿ ಎದು ಸೇಮ್ ಇದೆ, ಯಾಕಂದರೆ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಪೊಟೆನ್ಷಿಯಲ್ ಏನಲ್ಲಿ ಡಿಫ್ರೆನ್ಸ್ ಇರಲ್ಲ. ಇಲ್ಲಿ 2 ವೋಲ್ಟ್ ಇತ್ತು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇತ್ತು ಅಂದರೆ ಇಲ್ಲೂ 2 ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇರುತ್ತೆ. ಹಾಗಾದರೆ 2 - 2 = 0. ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಆಗಿರೋದ್ರಿಂದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಲ್ಲ. ಸೊ ವರ್ಕ್ ಡನ್ = ಪೊಟೆನ್ಷಿಯಲ್ ಡಿಫ್ರೆನ್ಸ್ ಇಂಟು ಚಾರ್ಜ್. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಎಷ್ಟಾಯ್ತು ಈಗ, 0. 0 into anything is 0. ಓಕೆ, ದ ವರ್ಕ್ ಡನ್ ಈಸ್ 0. ದ ವರ್ಕ್ ಡನ್ ಈಸ್ 0. ನಮಗೆ ವರ್ಕ್ ಡನ್ 0 ಬರ್ತಿದೆ. ಯಾವಾಗ, ಇನ್ ಮೂವಿಂಗ್ ಟೆಸ್ಟ್ ಚಾರ್ಜ್, ಒಂದು ಟೆಸ್ಟ್ ಚಾರ್ಜ್ ಇಲ್ಲೆಲ್ಲೋ ಇದೆ, ಯಾವುದ್ರ ಮೇಲೆ, ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಮೇಲೆ ಇದೆ. ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಬೇಕು, ಬಟ್ ಪೊಟೆನ್ಷಿಯಲ್ ಸೇಮ್ ಇರೋದ್ರಿಂದ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸಿಗೆ ಏನಾಗಿರುತ್ತೆ, 0 ಇರುತ್ತೆ, ಯಾಕಂದರೆ ಪೊಟೆನ್ಷಿಯಲ್ ಇಸ್ ಸೇಮ್. ಓಕೆ, ಪೊಟೆನ್ಷಿಯಲ್ ಡಿಫ್ರೆನ್ಸ್ ಈ 0 ಆಯಿತು ಅಂದರೆ ವರ್ಕ್ ಡನ್ ಏನಾಗುತ್ತೆ, ಆಟೋಮೆಟಿಕಲಿ 0 ಆಗುತ್ತೆ. ನೆಕ್ಸ್ಟ್ ಥರ್ಡ್ ಪ್ರಾಪರ್ಟಿ ಈಸ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ನಾರ್ಮಲ್ ಟು ದ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಸಪೋಸ್ ಈಗೊಂದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಯಾವುದೋ ರೆಕ್ಟ್ಯಾಂಗ್ಯುಲರ್ ಶೇಪಲ್ಲೋ ಎಲ್ಲ ಇದೆ. ಓಕೆ, ಇದು ಹಿಂಗಿದ್ರೆ ಇದಕ್ಕೆ ನಾರ್ಮಲ್ ಅಂದ್ರೇನು, ಪರ್ಪೆಂಡಿಕ್ಯುಲರ್ ಅಂತ. ಪರ್ಪೆಂಡಿಕ್ಯುಲರ್ ಅಂದ್ರೇನು, 90 ಡಿಗ್ರಿಯಾಗಿ ಇದೆ. ಓಕೆ, ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್, ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಡೈರೆಕ್ಷನ್ನು ಯಾವುದಕ್ಕೆ ನಾರ್ಮಲ್ ಆಗಿರುತ್ತೆ, ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂದರೆ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಿಗೆ 90 ಡಿಗ್ರಿ ಆಗಿರುತ್ತೆ. ಯಾಕೆ ಅಂದರೆ, ಸಪೋಸ್ ಇಲ್ಲಿ ಪರ್ಪೆಂಡಿಕ್ಯುಲರ್ ಆಗಿ ಇಲ್ಲ ಅಂದ್ಕೊಂಡ್ರೆ, ಈ ಥರ ಪರ್ಪೆಂಡಿಕ್ಯುಲರ್ ಆಗಿಲ್ಲ, ಇದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್, ಇಲ್ಲಿ ಮಾರ್ಕರ್ ತೋರಿಸಿದಾನಲ್ಲ ಬ್ಲಾಕು, ಇದು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದರೆ ಇದು ಪರ್ಪೆಂಡಿಕ್ಯುಲರ್ ಆಗಿರ್ಬೇಕು. ಸಪೋಸ್ ಇಲ್ಲ ಅಂದರೆ, ಸಪೋಸ್ ಪರ್ಪೆಂಡಿಕ್ಯುಲರ್ ಆಗಿ ಈ ಥರ ಯಾವುದೋ ಒಂದು 45 ಡಿಗ್ರಿಲಿ ಇತ್ತು ಅಂತ ಅಂದ್ಕೊಳ್ಳಿ. ಈಗ ಪರ್ಪೆಂಡಿಕ್ಯುಲರ್ ಆಗಿರಬೇಕು ಅಂತ ಕಂಡೀಷನ್ ಹೇಳಿದ್ದಾರೆ. ಇಲ್ಲ ಅಂದರೆ ಏನಾಗುತ್ತೆ, ಸಪೋಸ್ ಇಲ್ಲೆಲ್ಲೋ 45 ಡಿಗ್ರಿಲಿ ಇತ್ತು ಅಂದರೆ ನಮಗೆ ಇಲ್ಲಿ 2 ರೆಸೊಲ್ಯೂಷನ್ ಸಿಗುತ್ತಲ್ವ. ರಿಸಾಲ್ವ್ಡ್ ಕಾಂಪೊನೆಂಟ್ ಅಂತ ಕೇಳಿದ್ದೀರಾ, ದಿಸ್ ಈ ಕ್ಯಾನ್ ಬಿ ರಿಸಾಲ್ವ್ಡ್. ಇಲ್ಲಿ ಇವಾಗ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗಿದ್ದಿತ್ತು, ಸಪೋಸ್ ಹಿಂಗಿಲ್ಲ, ಹಿಂಗಿದ್ರೆ ಈ ಥರ. ಈಗ ಇದು ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಪರ್ಪೆಂಡಿಕ್ಯುಲರ್ ಆಗಿರಬೇಕು ಅಂತ ಹೇಳಿದ್ವಿ, ಬಟ್ ಇಲ್ಲಿ ಏನಾಗಿದೆ, ಈ ಥರ ಓರೆ ಆಗಿದೆ, ಎಲೆಕ್ಟ್ರಿಕ್ ಫೀಲ್ಡು ಈ ಥರ ಸ್ಲೈಡ್ ಆಗಿದೆ. ಹಾಗಾದರೆ ಇಲ್ಲಿ ನಾವು ಈ ಎಲೆಕ್ಟ್ರಿಕ್ ಫೀಲ್ಡನ್ನು ವಿ ಕ್ಯಾನ್ ರಿಸಾಲ್ವ್ ಇಂಟು 2 ಕಾಂಪೊನೆಂಟ್. ರೆಸೊಲ್ಯೂಷನಲ್ಲಿ ಹೇಳಿದ್ದೀವಿ. ಆವಾಗ ಇದ್ರ ಟೀಟಾ ಆಯಿತು ಅಂದರೆ ಈ ಕಾಸ್ ಟೀಟಾ, ಹಿಯರ್ ಈ ಸೈನ್ ಟೀಟಾ ಅಂತ 2 ಕಾಂಪೊನೆಂಟ್ ಬರುತ್ತೆ. ಬಟ್ ನಮಗೆ ಆ ಥರ 2 ಕಾಂಪೊನೆಂಟು ಬರಲಿಕ್ಕಿಲ್ಲ. ಸೊ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್, ನಮ್ಮ ಪ್ರಕಾರ ಆಲ್ವೇಸ್ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಸಪೋಸ್ ಪರ್ಪೆಂಡಿಕ್ಯುಲರ್ ಆಗಲಿಲ್ಲ ಅಂದರೆ ಇಟ್ ವುಡ್ ಹ್ಯಾವ್ ದ ನಾನ್ ಝೀರೋ ಕಾಂಪೊನೆಂಟ್. ಹಾಗಾಗಿ ನಾನ್ ಝೀರೋ ಕಾಂಪೊನೆಂಟ್ ಸಿಗುತ್ತೆ, ಬಟ್ ಇಲ್ಲಿ 2 ನಮಗೆ ವ್ಯಾಲ್ಯೂ ಸಿಗ್ತಾ ಹೋಗುತ್ತೆ. ಸೊ ದಿಸ್ ಈಸ್ ಇಂಪಾಸಿಬಲ್. ನಮ್ಮ ಪ್ರಕಾರ ಅಲ್ಲಿ ಒಂದೇ ಪಾಯಿಂಟಿಂದ ಈ ಥರ 2 ಪೊಟೆನ್ಷಿಯಲ್ ಅಥವಾ 2 ಫೀಲ್ಡ್ ಬರಲಿಕ್ಕೆ ಚಾನ್ಸ್ ಇಲ್ಲ. ಹೆನ್ಸ್ ದ ಡೈರೆಕ್ಷನ್ ಆಫ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಆಲ್ವೇಸ್ ನಾರ್ಮಲ್ ಟು ದ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಈಗ ಸಪೋಸ್ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಇತ್ತು ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್ ಈ ಥರ ನಾರ್ಮಲ್ ಆಗಿರಬೇಕು. ಅಂದ್ರೇನು, ಈ ಸರ್ಫೇಸಿಗೆ 90 ಡಿಗ್ರಿ ಆಗಿರಬೇಕು ಎಲೆಕ್ಟ್ರಿಕ್ ಫೀಲ್ಡ್. ದಿಸ್ ಈಸ್ ದ ಪ್ರಾಪರ್ಟಿ, ಒನ್ ಆಫ್ ದ ಪ್ರಾಪರ್ಟಿ ಆಫ್ ದ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. Okay, fourth property is the equipotential surface are closer in the region of strong electric field. Strong electric field ಇತ್ತು ಅಂದರೆ equipotential surface ಏನಾಗಿರುತ್ತೆ, ಈ ಥರ ಕ್ಲೋಸ್ ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಈ ಥರ ಕ್ಲೋಸ್ ಆಗಿರುತ್ತೆ. ಎಲೆಕ್ಟ್ರಿಕ್ ಫೀಲ್ಡ್ ಸಪೋಸ್ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಇತ್ತು ಅಂದರೆ ಈ ಥರ ಸರ್ಫೇಸ್ ಏನಾಗಿರುತ್ತೆ, ದೂರ ಇರ್ತವೆ ಹಿಂಗೆ. ಅಂದರೆ ದ equipotential surfaces are closer where the electric field is strong. ಇಲ್ಲಿ ಸ್ಟ್ರಾಂಗ್ ಇದ್ದರೆ ಅದು ಹತ್ತಿರ ಇರುತ್ತೆ. ಸಪೋಸ್ ಅಲ್ಲಿ ವೀಕ್ ಇತ್ತು ಎಲೆಕ್ಟ್ರಿಕ್ ಫೀಲ್ಡ್ ಅಂದರೆ ಎಲೆಕ್ಟ್ರಿಕ್ ಸರ್ಫೇಸಸ್ ಏನಾಗಿರುತ್ತೆ, ಈ ಥರ ದೂರ ಇರುತ್ತೆ. ಓಕೆ, ರೀಸನ್ ಏನಂದರೆ ನೋಡಿ, ನಮಗೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೇನು, ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಈಕ್ವಲ್ ಟು 1/4πε0 Q/R². ದಿಸ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಫೀಲ್ಡ್. ಪೊಟೆನ್ಷಿಯಲ್ಗೆ ಏನಿದೆ, 1/4πε0 Q/R. ಈಗ ಈಕ್ವೇಷನ್ 1, ಈಕ್ವೇಷನ್ 2 ಅಂತ ಕನ್ಸಿಡರ್ ಮಾಡಿ. ಈಕ್ವೇಷನ್ 1 ತಗೊಳ್ಳಿ, ಈಸ್ ಈಕ್ವಲ್ ಟು 1/4πε0 Q/R² ಅಂತ ಇದೆ. ಓಕೆ, ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್ ಈಸ್ ಈಕ್ವಲ್ ಟು 1/4πε0 Q/R 1/R ಅಂತ ಬರಿಬೋದು. ಯಾಕಂದರೆ ನೋಡಿ, R × R R² ಆಗುತ್ತೆ. ನಾವು ಈಸ್ ಈಕ್ವಲ್ ಟು ಈ ವ್ಯಾಲ್ಯೂನ ಏನಂತ ಬರಿಬೋದು, ವಿ ಅಂತ ಬರಿಬೋದು ಈಕ್ವೇಷನ್ 2. ದೇರ್ಫೋರ್ V/R, ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದ ಪೊಟೆನ್ಷಿಯಲ್ ಈಸ್ ಈಕ್ವಲ್ ಟು V/R. ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, ವಿ ಅಂದರೆ ಪೊಟೆನ್ಷಿಯಲ್, ಆರ್ ಅಂದರೆ ಡಿಸ್ಟೆನ್ಸ್ ಅಂತ. ಹಿಯರ್ ಈಕ್ವಿ ಪೊಟೆನ್ಷಿಯಲ್ ಆರ್ ಸರ್ಫೇಸಸ್ ವೇರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಈಸ್ ಸ್ಟ್ರಾಂಗರ್. ಹಾಗಾದರೆ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ಸು ಕ್ಲೋಸ್ ಆಗಿರುತ್ತೆ.
ಯಾವಾಗ ಅಂದರೆ ಡಿಸ್ಟೆನ್ಸು ಕ್ಲೋಸ್ ಆಗಿದ್ದಾಗ. ಸೊ ಇಲ್ಲಿ ರಿಲೇಷನ್ ನೋಡಿ, ಈಗ ಆರ್ ಇಲ್ಲಿ ತೊಗೊಳ್ಳೋಣ. ಆರ್ ಇಸ್ ಈಕ್ವಲ್ ಟು ವಿ ಬೈ ಇ. ವಿ ಅಂದರೆ ಗೊತ್ತಿದೆ, ಪೊಟೆನ್ಷಿಯಲ್ ಏನಾಗಿರುತ್ತೆ ಕಾನ್ಸ್ಟೆಂಟ್, ಯಾಕಂದರೆ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ಆಗಿರೋದ್ರಿಂದ ಪೊಟೆನ್ಷಿಯಲ್ ಸೇಮ್ ಇರುತ್ತೆ. ಈಗ ಆರ್ ಈಸ್ ಇನ್ವರ್ಸ್ಲಿ ಪ್ರಪೋರ್ಷನಲ್ ಟು ಇ. ಆರ್ ಅಂದ್ರೇನು ಡಿಸ್ಟೆನ್ಸ್. ಈಗ ಡಿಸ್ಟೆನ್ಸ್ ಇಲ್ಲಿ ಕಡಿಮೆ ಇತ್ತು ಅಂದರೆ ಎಲೆಕ್ಟ್ರಿಕ್ ಫೀಲ್ಡು ಜಾಸ್ತಿ ಇರುತ್ತೆ. ಓಕೆ, ಡಿಸ್ಟೆನ್ಸ್ ಕಡಿಮೆ ಇತ್ತು ಅಂದರೆ ಎಲೆಕ್ಟ್ರಿಕ್ ಫೀಲ್ಡು ಜಾಸ್ತಿ ಇರುತ್ತೆ. ಸೊ ಅವೇನಾಗಿತ್ತು ಒಂದಕ್ಕೊಂದು ಕ್ಲೋಸ್ ಆಗಿರ್ತವೆ. ಸಪೋಸ್ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂದರೆ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ, ಇಫ್ ಡಿಸ್ಟೆನ್ಸ್ ಈಸ್ ಇನ್ಕ್ರೀಸಸ್, ಫೀಲ್ಡ್ ಕಡಿಮೆ ಆಯಿತು ಅಂದರೆ ನಮಗೆ ಅಲ್ಲಿ ಕ್ಲೋಸ್ ಆಗಿ ಇರೋದಿಲ್ಲ. ಈ ಥರ ಹಿಂಗೆ ದೂರ ದೂರ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸು ದೂರ ದೂರ ಹೋಗುತ್ತೆ. ಓಕೆ, ಆ್ಯಸ್ ಡಿಸ್ಟೆನ್ಸ್ ಈಸ್ ಇನ್ಕ್ರೀಸಸ್ ಫೀಲ್ಡ್ ಡಿಕ್ರೀಸಸ್. ಫೀಲ್ಡ್ ಡಿಕ್ರೀಸ್ ಆಗಿರೋದ್ರಿಂದ ಅಲ್ಲಿ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸ್ ದೂರ ದೂರ ಹೋಗುತ್ತೆ. ದಿಸ್ ಈಸ್ ದ ರೀಸನ್ ದ ಈಕ್ವಿ ಪೊಟೆನ್ಷಿಯಲ್ ಸರ್ಫೇಸಸ್ ಆರ್ ಕ್ಲೋಸ್ ಆಗಿರುತ್ತೆ ಹಿಂಗೆ ಒಂದಕ್ಕೊಂದು. ಯಾವಾಗ ಅಂದರೆ ಫೀಲ್ಡ್ ಜಾಸ್ತಿ ಇರುತ್ತೆ, ಯಾಕಂದರೆ ಡಿಸ್ಟೆನ್ಸ್ ಕಡಿಮೆ ಇರುತ್ತೆ, ಯಾಕಂದರೆ ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಲ್ವಾ. ಸಪೋಸ್ ಡಿಸ್ಟೆನ್ಸ್ ಜಾಸ್ತಿ ಆಯಿತು ಅಂದರೆ ಫೀಲ್ಡ್ ಕಡಿಮೆ ಆಗ್ತಾ ಹೋಗುತ್ತೆ. ದೇರ್ಫೋರ್ ವೀಕ್ ಎಲೆಕ್ಟ್ರಿಕ್ ಫೀಲ್ಡ್ ಇದ್ದಾಗ ಅಲ್ಲಿ ಪೊಟೆನ್ಷಿಯಲ್ ಸರ್ಫೇಸಸ್ ಏನಾಗುತ್ತೆ ಹಿಂಗೆ ದೂರ ದೂರ ಹೋಗ್ತಾ. ದಿಸ್ ಈಸ್ ದ ರೀಸನ್. Okay, this completes the properties of equipotential surfaces. They are asking only the properties, not the reason. Reason ಏನು ಕೇಳಲ್ಲ, ಜಸ್ಟ್ ಏನಂತೆ ಪ್ರಾಪರ್ಟೀಸನ್ನು ಮೆನ್ಷನ್ ಮಾಡಿ ಅಂತ ಕೇಳ್ತಾರೆ. ಓಕೆ, ನೆಕ್ಸ್ಟ್ ಒನ್ ಈಸ್ ದ ರಿಲೇಷನ್ ಬಿಟ್ವೀನ್ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ದ ಪೊಟೆನ್ಷಿಯಲ್. ಹಾಗಾದರೆ ಎಲೆಕ್ಟ್ರಿಕ್ ಫೀಲ್ಡ್ಗೂ ಪೊಟೆನ್ಷಿಯಲ್ಗೂ ಏನು ರಿಲೇಷನ್ ಇದೆ ಅಂತ ಹೇಳಬೇಕು. ಆಗಲೇ ನಾವು ರಿಲೇಷನ್ ಹೇಳಿದ್ವಿ, ಬಟ್ ಅದು ಫಿಸಿಕಲ್ ಸಿಗ್ನಿಫಿಕೆನ್ಸ್ ಇಲ್ಲ. ಓಕೆ, ದೇರ್ಫೋರ್ ಈಸ್ ಈಕ್ವಲ್ ಟು ವಿ ಬೈ ಆರ್ ಅಂತ ಹೇಳಿದ್ವಿ, ಬಟ್ ಅದಕ್ಕೆ ಫಿಸಿಕಲ್ ಸಿಗ್ನಿಫಿಕೆನ್ಸ್ ಇಲ್ಲ. ನಾವು ಪರ್ಟಿಕ್ಯುಲರ್ ಆಗಿ ರಿಲೇಷನನ್ನು ಇಲ್ಲಿ ಡಿರೈವ್ ಮಾಡ್ತೀವಿ. ದಿಸ್ ಇಸ್ ಇಂಪಾರ್ಟೆಂಟ್ ಫಾರ್ 3 ಮಾರ್ಕ್ಸ್. ಓಕೆ, ತುಂಬ ರಿಪೀಟಾಗಿ ಕೇಳಿದ್ದಾರೆ. ಹಾಗಾದರೆ ಇದನ್ನು ಈ ಥರನೂ ಕ್ವಶನ್ ಕೇಳ್ಬೋದು. ಆರ್ ಪ್ರೂವ್ ದಟ್ ಆರ್ ಶೋ ದಟ್ ಎ ಈಸ್ ಈಕ್ವಲ್ ಟು ಮೈನಸ್ ಡಿ ವಿ ಬೈ ಡಿ ಎಕ್ಸ್ ಅಂತ ಕೇಳ್ತಾರೆ. ಇ ಅಂದರೆ ಎಲೆಕ್ಟ್ರಿಕ್ ಫೀಲ್ಡ್, ವಿ ಅಂದರೆ ಇಲ್ಲಿ ಪೊಟೆನ್ಷಿಯಲ್, ಇದು ಡಿಸ್ಟೆನ್ಸ್ ಅಂತ ಹೇಳ್ತಾ ಹೋಗ್ತೀವಿ. ಓಕೆ, ಡಯಾಗ್ರಾಮ್ ನೋಡಿ. ಲೆಟ್ ಅಸ್ ಕನ್ಸಿಡರ್ ಎ ಐಸೋಲೇಟೆಡ್ ಪಾಯಿಂಟ್, ಪಾಸಿಟಿವ್ ಪಾಯಿಂಟ್ ಚಾರ್ಜ್. ಓಕೆ, ಇಲ್ಲಿ ಎ ಆ್ಯಂಡ್ ಬಿ ಆರ್ ದ 2 ಪಾಯಿಂಟ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಫೀಲ್ಡ್. ಅಂದರೆ ಇಲ್ಲಿ ಚಾರ್ಜ್ ಇದೆ ಅಂದರೆ ಅದರ ಸುತ್ತ ಏನಿರುತ್ತೆ, ಸರೌಂಡಿಂಗು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೆ. ಆ ಎಲೆಕ್ಟ್ರಿಕ್ ಫೀಲ್ಡಲ್ಲಿ 2 ಪಾಯಿಂಟನ್ನು ಇಟ್ಟಿದ್ದಾರೆ. ಓಕೆ, ಇವೆರಡರ ಮಧ್ಯೆ ಡಿಸ್ಟೆನ್ಸ್ ಎಷ್ಟಿದೆ, ಡಿ ಎಕ್ಸ್ ಇದೆ. ಓಕೆ, ಇಲ್ಲಿಂದ ಇಲ್ಲಿಗೆ ಡಿಸ್ಟೆನ್ಸು ಎಕ್ಸ್ ಆದರೆ ಸ್ಮಾಲ್ ಡಿಸ್ಟೆನ್ಸ್ ಏನು ಡಿ ಎಕ್ಸ್ ಅಂತ ಹೇಳ್ಬೋದು. ನಾವು ಲೆಟ್ ಕ್ಯೂ ನಾಟ್ ಈಸ್ ದ ಯೂನಿಟ್ ಪಾಸಿಟಿವ್ ಚಾರ್ಜ್. ಅದೇ ನಾವು ಫಸ್ಟ್ ಸ್ಟಾರ್ಟಿಂಗ್ ಹೇಳಿದ್ವಲ್ಲ, ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್ ಅಗೇನ್ಸ್ಟ್ ದ ಫೀಲ್ಡ್ ಅಂದ್ರೇನು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳುವಾಗ ಹೇಳಿದ್ದೀನಿ. ಹಾಗಾದರೆ ಈಗ ಫಸ್ಟು ಈ ಪಾಯಿಂಟ್ ಚಾರ್ಜ್ ಎಲ್ಲಿತ್ತು ಅಂದರೆ ಎಲ್ಲೋ ಇನ್ಫಿನಿಟಿಲಿದೆ. ಇದನ್ನು ನಾವೇನು ಮಾಡಿದ್ದೀವಿ, ಆ್ಯಕ್ಚುಲಿ ಪಾಸಿಟಿವ್ ಚಾರ್ಜ್ ಇರೋದ್ರಿಂದ ಎಲೆಕ್ಟ್ರಿಕ್ ಫೀಲ್ಡ್ ಹಿಂಗೆ ಹೋಗ್ತಾ ಇದೆ, ಅಂದರೆ ರೇಡಿಯಲಿ ಔಟ್ವರ್ಡ್ ಅಲ್ವಾ. ಪಾಸಿಟಿವ್ ಚಾರ್ಜ್ ಇತ್ತು ಅಂದರೆ ಹಿಂಗೆ ರೇಡಿಯಲಿ ಔಟ್ವರ್ಡ್ ಹೋಗ್ತಾ ಇದೆ, ಫೀಲ್ಡ್ ಹಿಂಗೆ ಹೋಗ್ತಾ ಇದೆ. ಬಟ್ ಈ ಫೀಲ್ಡಿಗೆ ಅಪೋಸಿಟ್ಟಾಗಿ ಯಾವುದೋ ಒಂದು ಪಾಯಿಂಟ್ ಚಾರ್ಜನ್ನು ಇನ್ಫಿನಿಟಿಲಿ ಇರುತ್ತೆ, ಎಲ್ಲೋ ಇರುತ್ತೆ. ಅದನ್ನ ನಾವೇನು ಮಾಡ್ತೀವಿ, ಫಸ್ಟು ಪಾಯಿಂಟ್ ಎಗೆ ಇಡ್ತೀವಿ, ಯಾಕಂದರೆ ನಾನು ಇದರ ಫೀಲ್ಡ್ ಹತ್ರ ತರಬೇಕು. ಅದನ್ನು ಫಸ್ಟ್ ಇಲ್ಲಿಂದ ಇಲ್ಲಿಗೆ ಇಟ್ಟಾಗ ಇಲ್ಲಿ ಇಲ್ಲಿ ಒಂದು ಪಾಯಿಂಟ್ ಚಾರ್ಜನ್ನು ಇಡ್ತೇವೆ. ಈಗೇನು ಮಾಡಬೇಕು, ಈ ಚಾರ್ಜನ್ನು ಎ ಟು ಬಿ ಅಂದರೆ ಒಂದೇ ಸರಿ ನಾವು ಫೀಲ್ಡಲ್ಲಿ ಇಡೋಕ್ಕಾಗುತ್ತಾ, ಒಂದೇ ಸರಿ ಕಾಲೇಜ್ ತಲುಪಲಿಕ್ಕಾಗುತ್ತಾ, ಇಲ್ಲ. ಫಸ್ಟು ಒಂದೊಂದು ಏರಿಯಾನೇ ಅಲ್ವಾ, ಫಸ್ಟು ಇಲ್ಲಿ ಕಾಲೋನಿಗೆ ಬರಬೇಕು, ಅದಾದ ತಕ್ಷಣ ಗೇಟ್ ಆದಮೇಲೆ ಕಾಲೇಜು. ಇಲ್ಲೂ ಕೂಡ ಹಾಗೆ ಪಾಯಿಂಟ್ ಚಾರ್ಜ್ ಅಂದರೆ ಯಾವುದೋ ಸ್ಟೂಡೆಂಟ್ ಅಂದ್ಕೊಳ್ಳಿ, ಅದು ಎಲ್ಲೋ ಇನ್ಫಿನಿಟಿ ಅಂದರೆ ಎಲ್ಲೋ ಮನೇಲಿರುತ್ತೆ. ಫಸ್ಟ್ ಪಾಯಿಂಟ್ ಎಗೆ ಬರ್ತೀವಿ, ಇಲ್ಲಿ ಕಾಲೋನಿಗೆ ಬರ್ತೀವಿ. ಓಕೆ, ನೆಕ್ಸ್ಟ್ ಅಲ್ಲಿಂದ ಇದನ್ನು ಕಾಲೇಜ್ ಗೇಟ್ ಹತ್ರ ಬರುತ್ತೆ, ಆಮೇಲೆ ನೆಕ್ಸ್ಟ್ ಕಾಲೇಜಿಗೆ ಬರೋದು, ಈ ಥರ ಇದು. ಓಕೆ, ಈಗ ಅದನ್ನು ನಾವು ಇಲ್ಲಿಂದ ಇಲ್ಲಿಗೆ ಮೂವ್ ಮಾಡಬೇಕು, ಎ ಟು ಬಿ ಮೂವ್ ಮಾಡಬೇಕು. ಬಟ್ ಫೀಲ್ಡ್ ಹೆಂಗಿದೆ, ಅಪೋಸಿಟ್ ಇದೆ. ಓಕೆ, ಇಲ್ಲಿಂದ ಇಲ್ಲಿಗೆ ಬರಲಿಕ್ಕೆ ಎಷ್ಟು ವರ್ಕ್ ಆಗುತ್ತಲ್ವ, ಅದನ್ನು ನಾವು ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂತ ಹೇಳ್ತೀವಿ. ಹಾಗಾದರೆ ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಹೇಳ್ಬೋದು. 2 ಪಾಯಿಂಟ್ ಇದೆ ಅಂದರೆ ನಾವು ಡಿಫ್ರೆನ್ಸ್ ತೊಗೋಬೋದು. ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂದ್ರೇನು, ಡಿ ವಿ ಅಂತ ಹೇಳಿ. ಓಕೆ, ಡಿ ವಿ ಇಸ್ ದ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಬಿಟ್ವೀನ್ ಎ ಆ್ಯಂಡ್ ಬಿ. ವರ್ಕ್ ಡನ್ ಏನು, ಸ್ಮಾಲ್ ವರ್ಕ್ ಡನ್, ಡಿ ಡಬ್ಲ್ಯೂ ಅಂದರೆ ಇಲ್ಲಿಂದ ಇಲ್ಲಿಗೆ ಟೋಟಲ್ ವರ್ಕ್ ಡನ್. ಬಟ್ ಎ ಟು ಬಿ ತರಬೇಕಂದ್ರೆ ಸ್ಮಾಲ್ ವರ್ಕ್ ಡನ್, ಬಿಕಾಸ್ ಡಿಸ್ಟೆನ್ಸ್ ಈಸ್ ವೆರಿ ಸ್ಮಾಲ್. ದೇರ್ಫೋರ್ ಡೆಫಿನೇಷನ್ ಪ್ರಕಾರ ಏನಂದರೆ ಎಲೆಕ್ಟ್ರಿಕ್ ಪೊಟೆನ್ಷಿಯಲ್ ಅಂದ್ರೇನು, ಅಮೌಂಟ್ ಆಫ್ ವರ್ಕ್ ಡನ್ ಇನ್ ಬ್ರಿಂಗಿಂಗ್ ಎ ಯೂನಿಟ್ ಪಾಸಿಟಿವ್ ಚಾರ್ಜ್ ಫ್ರಮ್ ಇನ್ಫಿನಿಟಿ ಟು ದಟ್ ಪಾಯಿಂಟ್. ದಿಸ್ ಇಸ್ ವಿ ಈಸ್ ಈಕ್ವಲ್ ಟು ಡಬ್ಲ್ಯೂ ಬೈ ಕ್ಯೂ ನಾಟ್. ಓಕೆ, ನಾನೇನು ಮಾಡ್ತಿದ್ದೀನಿ, ಇಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸ್ ಡಿ ವಿ ಅಂತ ತೊಗೋತಾ ಇದ್ದೀನಿ. ಡಿ ವಿ ಅಂತ ಬಂತು ಅಂದರೆ ಇಲ್ಲಿ ಡಿ ಡಬ್ಲ್ಯೂ ಸ್ಮಾಲ್ ವರ್ಕ್ ಡನ್ ಡಿವೈಡೆಡ್ ಬೈ ಕ್ಯೂ ನಾಟ್. ಓಕೆ, ವರ್ಕ್ ಡನ್ ಅಂದ್ರೇನು, ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್ ಅಂದ್ರೇನು, ಡಿ ಎಕ್ಸ್. ವರ್ಕ್ ಡನ್ ಅಂದರೆ ಫೋರ್ಸ್ ಇಂಟು ಡಿಸ್ಪ್ಲೇಸ್ಮೆಂಟ್. ನಾನಿಲ್ಲಿ ನೆಗೆಟಿವ್ ಬರೀತಿದ್ದೀನಿ, ಡಿವೈಡೆಡ್ ಬೈ ಕ್ಯೂ ನಾಟ್. ನೆಗೆಟಿವ್ ಏನು ಇಂಡಿಕೇಟ್ ಮಾಡುತ್ತೆ, ಆ್ಯಕ್ಚುಲಿ ಫೀಲ್ಡ್ ಹಿಂಗೆ ಹೋಗ್ತಾ ಇದೆ ಈ ಡೈರೆಕ್ಷನಲ್ಲಿ. ಬಟ್ ನಾವು ಪಾಯಿಂಟ್ ಚಾರ್ಜನ್ನು ತರೋದೇನೋ ಅದರ ಅಪೋಸಿಟಾಗಿ ತರ್ತಿದ್ವಿ. ಓಕೆ, ಹಿಯರ್ ದ ಎಲೆಕ್ಟ್ರಿಕ್ ಫೀಲ್ಡ್ ಆ್ಯಂಡ್ ಡಿಸ್ಪ್ಲೇಸ್ಮೆಂಟ್ ಆರ್ ಅಪೋಸಿಟ್ ಅಂತ ಇಂಡಿಕೇಟ್ ಮಾಡುತ್ತೆ ನೆಗೆಟಿವ್ ಸೈನ್. ದೇರ್ಫೋರ್
ಡಿ ವಿ ಈಸ್ ಈಕ್ವಲ್ ಟು ಈ ವ್ಯಾಲ್ಯೂನ F/Q0 ಅಂದ್ರೇನು, ಎಲೆಕ್ಟ್ರಿಕ್ ಫೀಲ್ಡ್ ಡಿಫೈನ್ ಮಾಡುವ ಹೇಳ್ತೀವಲ್ವ, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್, ಎಲೆಕ್ಟ್ರೋಸ್ಟಾಟಿಕ್ ಫೋರ್ಸ್ ಎಕ್ಸ್ಪೀರಿಯನ್ಸ್ಡ್ ಬೈ ಯೂನಿಟ್ ಪಾಸಿಟಿವ್ ಚಾರ್ಜ್ ಅಂತ ಹೇಳ್ತೀವಿ. F/Q0 ಡೆಫಿನಿಷನ್ ಇದು. ದೇರ್ಫೋರ್ F/Q0 ಬದಲು ನಾನೆಂತ ಬರೀತಿದ್ದೀನಿ ಇಲ್ಲಿ, ಮೈನಸ್ ಆ್ಯಸ್ ಇಟ್ ಈಸ್ E ಇಂಟು dx ಅಂತ ಬರೀತಿದ್ದೀನಿ. ಆಮೇಲೆ ಫೈನಲಿ ನೋಡಿ E ಈಸ್ ಈಕ್ವಲ್ ಟು ಇದನ್ನ ಇಲ್ಲಿ ಕಳಿಸೋಣ, ಮೈನಸ್ dV/dx. ದಿಸ್ ಈಸ್ ಅ expression for the relation between electric field and the electric potential. Okay, this completes the relation between electric field and potential. Tomorrow we will continue with the electric potential energy. Thank you.